ಪ್ರವೀಣ್, ಫ್ಲೈಓವರ್ಗಳು ದಿನ ನೀವು ಓಡಾಟ ಮಾಡ್ತೀರಿ. ಈ ಬೆಂಗಳೂರಲ್ಲಿ ಟೋಟಲ್ 45 ಫ್ಲೈಓವರ್ಸ್ಗಳು ಇದ್ದಾವೆ. ಅದರಲ್ಲಿ ಈಗ 42 ಕಾರ್ಯನಿರ್ವಹಿಸ್ತಾ ಇರೋದು, ಇನ್ನೊಂದು 3 ದುರಸ್ತಿ ಇದೆ. ಪ್ರತಿ ಫ್ಲೈಓವರ್ ಇದೇ ಸಮಸ್ಯೆ. ಪೀಣ್ಯ ಫ್ಲೈಓವರ್ ವರ್ಷಕ್ಕೊಂದ್ಸಲ ಬಂದ್ ಮಾಡ್ತಾರೆ. ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಫ್ಲೈಓವರ್ ಈ ಪೀಣ್ಯ ಫ್ಲೈಓವರ್ ತುಂಬಾ ಸಮಸ್ಯೆ ಇದೆ. ಆ ವರ್ಷಕ್ಕೊಂದ್ಸಲನಾದ್ರೂ ಬಂದ್ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ಈ ಯಾಕಾಗತ್ತೇಳಿ, ಯೂಶಲಿ ಅಲ್ಲಿ ಒಬ್ಬ 2 ವೀಲರ್ ಅರ್ಧ ತಿರುಗಿಸ್ಕೊಂಡು ನಿಂತ್ಕೊಂಡ ಅಂದ್ರೂ 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಪೀಣ್ಯ ಫ್ಲೈಓವರ್ ಚಿಕ್ಕದಿದೆ, ಬಹಳ ಕಂಜೆಸ್ಟೆಡ್ ಇದೆ ಅದು. ಆ ದೊಡ್ಡ ಫ್ಲೈಓವರ್ ಇನ್ನೊಂದು ಏನಾಗುತ್ತೆ ಅಂದ್ರೆ ದೊಡ್ಡ ಗಾತ್ರದ ವಾಹನಗಳನ್ನ ಅಲ್ಲಿ ಮೇಲ್ಗಡೆ ಬಿಡ್ತಾರಲ್ಲ, ಇದರಿಂದ ಸಮಸ್ಯೆ ಆಗುತ್ತೆ. ಅದು ಎಷ್ಟೊಂದ್ ಸರಿ ಬ್ರೇಕೇಜ್ ಬಂದಿದೆ ಅದು ಪೀಣ್ಯ ಫ್ಲೈಓವರ್. ಇನ್ನೊಂದು ಏನಾಗುತ್ತೆ ಅಂದ್ರೆ ಆ ಫ್ಲೈಓವರ್ ಮೇಲ್ಗಡೆ ಬರುವಂತ ಸಂದರ್ಭದಲ್ಲಿ ಈ ದೊಡ್ಡ ದೊಡ್ಡ ಗಾಡಿಗಳು ಪಂಚರ್ ಆಗಿ ಅಲ್ಲೇ ನಿಂತ್ಬಿಡುತ್ತೆ. ಅದನ್ನ ಟ್ರಾಫಿಕ್ ಪೊಲೀಸ್ ಅವರು ಕ್ಲಿಯರ್ ಮಾಡಲ್ಲ. ಆಕ್ಚುಲಿ ನನ್ಗೆ ಅನ್ಸಲ್ಲ ಅದು ನೋಡಿದ್ರೆ ಇಟ್ ಇಸ್ ಮೆಂಟ್ ಫಾರ್ ಹೆವಿ ವೆಹಿಕಲ್ಸ್ ಅಂತ. ಅದು ಅಷ್ಟು ಸ್ಟ್ರಾಂಗು ಇರೋ ತರ ಕಾಣಿಸ್ತಾ ಇಲ್ಲ. ಫ್ಲೈಓವರ್ ಮೇಲ್ಗಡೆ ನಾವು ಹೋಗ್ಬೇಕಾದ್ರೆ ಈ ದೊಡ್ಡ ದೊಡ್ಡ ಗಾತ್ರದ ಈ ಟ್ರಕ್ಗಳು ಅದೆಲ್ಲ ಹೋಗ್ಬೇಕಾದ್ರೆ ಶೇಕ್ ಆಗುತ್ತೆ ಆ ಫ್ಲೈಓವರ್. ನಾವು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಅದು ಅನುಭವಕ್ಕೆ ಬರುತ್ತೆ. ಈ ರೀತಿಯಾಗಿ ಬೆಂಗಳೂರಲ್ಲಿ ಇದೇ ರೀತಿಯಾಗಿ ಸಮಸ್ಯೆ ಇದೆ. ಸರ್ಕಾರ ಇದಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ, 100 ಕೋಟಿ ಖರ್ಚು ಮಾಡುತ್ತೆ. ಅದು ಕೂಡ ಸರಿಯಾಗಿ ಸಮರ್ಪಕಕ್ಕೆ ಬರ್ತಾ ಇಲ್ಲ. ನಂಗೇನ್ ಅನ್ಸುತ್ತೆ ಅಂದ್ರೆ ಪ್ರವೀಣ್, ಸಿನ್ಸ್ 2007 ನಾನು ಬೆಂಗಳೂರಲ್ಲಿ ರೆಗ್ಯುಲರ್ ಆಗಿ ವಾಸ ಮಾಡ್ತಾ ಇದ್ದೀನಿ, ಬೆಂಗಳೂರಿನ ಪ್ರಜೆಯಾಗಿ ಬದುಕ್ತಾ ಇದ್ದೀನಿ. ಆದರೆ ಅವತ್ತಿನ ಬೆಂಗಳೂರಿಗೂ ಇವತ್ತಿನ ಬೆಂಗಳೂರಿಗೂ ಅಜ್ಗಜಾಂತರ ವ್ಯತ್ಯಾಸ ಇದೆ. ಅವತ್ತು ಬಹಳ ವಿಶಾಲವಾಗಿದ್ವು ರಸ್ತೆಗಳೆಲ್ಲ ಅಂತ ಅನಿಸ್ತಿತ್ತು. ಇವತ್ತು ನೋಡಿದ್ರೆ ಜಾಗವೇ ಇಲ್ಲ ಅಲ್ಲಿ ಅಂತ ಅನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ನಂಗೆ ಅನ್ಸೋದು ಬೆಂಗಳೂರನ್ನ ಡಿಸೆಂಟ್ರಲೈಸ್ ಮಾಡೋದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಂತ. ನಮ್ಮ SM ಕೃಷ್ಣ ಕಾಲದಿಂದ ಮುಂದೆ ಯಾರು ನಗರಗಳ ವಿಚಾರವಾಗಿ ಪ್ಲಾನಿಂಗ್ ವಿಚಾರವಾಗಿ ಹೌ ಶೇಮ್ಫುಲ್ ಪ್ರವೀಣ್, ನಾವಿನ್ನೂ ರೋಟಿ ಕಪಡ ಮಕಾನ್ನಲ್ಲೇ ಮೂಲಭೂತ ಅವಶ್ಯಕತೆಗಳು, ಕುಡಿಯೋಕೆ ನೀರು ಕೊಡಿ ಸ್ವಾಮಿ, ಓಡಾಡಕ್ಕೆ ರಸ್ತೆ ಕೊಡಿ ಸ್ವಾಮಿ, ಇರಕ್ಕೊಂದು ಜಾಗ ಕೊಡಿ, ಇಷ್ಟರಲ್ಲೇ ನಾವು ಇನ್ನೂ ತಿಣುಕ್ತಾ ಇದ್ವಿ ಅಲ್ವಾ? ಹೌದು ಹೌದು. ಇದಕ್ಕಿಂತ ಮುಂದೆ ಹೋಗೇ ಇಲ್ಲ. ನಾವು ಮಾತೆತ್ತಿದ್ರೆ ನಾವು ಏನೋ ಇದು IT ಸಿಟಿ, ಮತ್ತೊಂದು ಸಿಲಿಕಾನ್ ಸಿಟಿ ಅಂತೀವಿ. ಬಟ್ ಸಮಸ್ಯೆ ಏನಾಗಿದೆ? IT ಸಿಟಿ, ಸಿಲಿಕಾನ್ ಸಿಟಿ 2007 ಅಲ್ಲೂ ನೀವು ಅದನ್ನೇ ಹೇಳ್ತಾ ಇದ್ರಿ. ನೀವು 2028 ಅಲ್ಲೂ ಅದನ್ನೇ ಹೇಳ್ತೀರಿ. 2007 ಅಲ್ಲಿ ಇದ್ದಿದ್ದ ಪ್ರಾಬ್ಲಮ್, ಬೇಸಿಕ್ ಪ್ರಾಬ್ಲಮ್ಸ್ ಅದೇ ಬೇಸಿಕ್ ಪ್ರಾಬ್ಲಮ್ಸ್ ಇದೆ. DKC ಅವ್ರ ಕನಸಿನ ಕೂಸು ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ. ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ, ಬೇಸಿಕ್ ಇಲ್ಲದೆ, ರೋಟಿ ಕಪಡ ಮಕಾನ್ ಇಲ್ಲದೆ ನೀವು ನೆಕ್ಸ್ಟ್ ಬ್ರಾಂಡ್ ಏನು ಯೋಚನೆ ಮಾಡ್ತೀರಾ? ಹೌದು, ಜನರು ಇಡೀ ಶಾಪ ಆಗ್ತಿದ್ದಾರೆ. ಟ್ರಾಫಿಕ್ ಕ್ಲಿಯರ್ ಮಾಡಿ, ಫಸ್ಟ್ ಕುಡಿಯೋಕೆ ನೀರಿಲ್ಲ, ಓಡಾಡೋಕೆ ರಸ್ತೆ ಇಲ್ಲ, ಇನ್ನು ಮನೆಗಳು ಕೂಡ ಇಲ್ಲ. ಇನ್ನೇನು ಮನೆ ಬಾಡಿಗೆನೂ ಬಹಳ ಜಾಸ್ತಿ ಆಗ್ಬಿಡತ್ತೆ. ಸೊ ಇದು ಬೆಂಗಳೂರಿನ ಕಥೆ. ಈ ಫ್ಲೈಓವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಫ್ಲೈಓವರ್ ಎಲ್ಲಿ ಸಮಸ್ಯೆ ಇದೆ, ಪೀಣ್ಯ ಫ್ಲೈಓವರ್ ಎಸ್ಪೆಷಲಿ ಅಲ್ಲಿ ತುಂಬಾ ಸಮಸ್ಯೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪದೇ ಈ ಪೀಣ್ಯ ಫ್ಲೈಓವರ್ ಬಂದ್ ಆಗ್ತಾ ಇದೆ. ಕೇಬಲ್ ಬದಲಾವಣೆ ಕಾರ್ಯಕ್ಕಾಗಿ ದಿನಗಳ ಕಾಲ ಈ ಪೀಣ್ಯ ಫ್ಲೈಓವರ್ ಅನ್ನ ಬಂದ್ ಮಾಡಲಾಗ್ತಾ ಇದೆ. 2010ರಲ್ಲಿ ನಿರ್ಮಾಣಗೊಂಡಿರುವಂತ ಈ ಫ್ಲೈಓವರ್ 4.2 ಕಿಲೋಮೀಟರ್ ಉದ್ದ ಇದೆ. ಬೆಂಗಳೂರಿನ ಇಂಡಸ್ಟ್ರಿಯಲ್ ಪ್ರದೇಶಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. 2012ರಿಂದ ಸೇಫ್ಟಿ ಕಾರಣಕ್ಕಾಗಿ ಪದೇ ಬಂದ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. 2010ರಲ್ಲಿ ಪೀಣ್ಯ ಫ್ಲೈಓವರ್ ಉದ್ಘಾಟನೆ ಆಯಿತು. ಯಾಕಂದರೆ ಗುರುಗೊಂಟೆಪಾಳ್ಯದಿಂದ ನೆಲಮಂಗಲದವರೆಗೂ ಹೆವಿ ಟ್ರಾಫಿಕ್ ಇರ್ತಿತ್ತು. ಸಿಗ್ನಲ್ ಮುಕ್ತ ಸಂಚಾರ ಮಾಡಲು ಈ ಒಂದು ಪೀಣ್ಯ ಫ್ಲೈಓವರು ನಿರ್ಮಾಣ ಮಾಡಿದರೆ 2010ರಲ್ಲಿ. 2021 ಡಿಸೆಂಬರಲ್ಲಿ ಈ ಒಂದು ಅಂದರೆ 8th ಮೈಲ್ ಜಂಕ್ಷನ್ ಪಿಲ್ಲರಲ್ಲಿ ಒಂದು ಕಡೆ ಅಂದರೆ ಕೇಬಲ್ ತೊಂದರೆ ಆಗುತ್ತೆ, ತಂತಿಗಳೆಲ್ಲ ಜಂಗು ಬಂದು ಹೋಗಿದೆ, ಬಾಗಿರುತ್ತೆ. ಆ ಒಂದರಿಷ್ಟ ಪರಿಶೀಲನೆ ಮಾಡುವಾಗ ಇದು ತುಂಬ ಡೇಂಜರು, ಇಲ್ಲಿ ವಾಹನಗಳು ಓಡಾಡೋಕ್ಕೆ ಸಂಚಾರಕ್ಕೆ ಅನುಕೂಲವಲ್ಲ ಎಂಬುದು ಒಂದು ಕಡೆ ತಜ್ಞರ ಅಭಿಪ್ರಾಯಪಟ್ಟಿರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ದುರಸ್ತಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಮತ್ತೆ ಬಂದಾಗಿದೆ. ಇಂದಿನಿಂದ 4 ದಿನ ಈ ಒಂದು ಫ್ಲೈಓವರು ಬಂದಾಗಿದೆ. ಯಾಕಂದರೆ ಲೋಡ್ ಟೆಸ್ಟಿಂಗ್ ಮಾಡ್ತಿದ್ರೆ ಒಟ್ಟು 1400 ಇದೀಗ ಕೇಬಲ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಮೊದಲ ಹಂತದಲ್ಲಿ 240 ಕೇಬಲ್ಗಳು ಅಳವಡಿಕೆ ಮಾಡಿದರು 120 ಪಿಲ್ಲರ್ಗಳಲ್ಲಿ. ಬಟ್ ಇದೀಗ ಸಂಪೂರ್ಣವಾಗಿ ಕೇಬಲ್ ಅಳವಡಿಕೆ ಮಾಡಿದ್ದಾರೆ. ಯಾಕಂದರೆ ಕೇಬಲ್ಗಳು ತುಂಬ ತೊಂದರೆ ಆಗಿದ್ದವು. ಹೀಗಾಗಿ 3 ಬಾರಿ ಈ ಒಂದು ಫ್ಲೈಓವರ್ ಕ್ಲೋಸ್ ಆಗಿತ್ತು. ಬಟ್ ಇದೀಗ ಮತ್ತೆ ಕ್ಲೋಸ್ ಆಗಿದೆ. ಈಗ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನು ಮಾಡಿದರೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ಎಂಬುದು. ಯಾಕಂದರೆ 20 ಜಿಲ್ಲೆಗಳಿಗೆ ಈ ಒಂದು ಫ್ಲೈಓವರು ಕನೆಕ್ಟಿವಿಟಿ ಕೊಡುತ್ತೆ. ಸುಮಾರು ಜಿಲ್ಲೆಗಳು, ಅದರಲ್ಲಿ ಮಂಗಳೂರು, ತುಮಕೂರು, ರಾಯಚೂರು, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಎಲ್ಲ ಜಿಲ್ಲೆಗಳು 20ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಈ ಒಂದು ಫ್ಲೈಓವರ್ ಕನೆಕ್ಟಿವಿಟಿ ಕೊಡುತ್ತೆ. 4.2 ಕಿಲೋಮೀಟರ್ ಉದ್ದದ ಫ್ಲೈಓವರ್. ಯಾಕಂದರೆ ನೀವು ಪೀಣ್ಯದಿಂದ ಡೈರೆಕ್ಟಾಗಿ ಪಾರ್ಲೇಜಿ ಟೋಲ್ವರೆಗೂ ಸಿಗ್ನಲ್ ಮುಕ್ತವಾಗಿ ಸಂಚಾರ ಮಾಡ್ಬೋದಿತ್ತು. ಬಟ್ ಇದೀಗ 2 ಕಡೆ ಬಂದಾಗಿದೆ, ಕೇಬಲ್ ಅಳವಡಿಕೆ ಆಗಿದೆ, ಲೋಡ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಪದೇ ಮಾಡ್ತಿರೋದು ಸರಿಯಲ್ಲ ಎಂಬುದು ಒಂದು ಕಡೆ ವಾಹನ ಸವಾರರು ಆಕ್ರೋಶ ಹೊರಾಗ್ತಿದ್ರೆ. 38 ಕೋಟಿಯಲ್ಲಿ ಈ ಒಂದು ಕಾಮಗಾರಿ ಮಾಡಲಾಗ್ತಿದೆ. ಹೀಗಾಗಿ ಎಲ್ಲೊಂದು ಕಡೆ
ತುಂಬ ಟ್ರಾಫಿಕ್ ಆಗ್ತದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಅರ್ಧ ಗಂಟೆ ಹೋಗೋರು 1 ಗಂಟೆ 2 ಗಂಟೆ ಬೇಕಾಗುತ್ತೆ. ಆಫೀಸು ಕಂಪ್ನಿಗೆ ಹೋಗೋರಿಗೆ ತುಂಬ ಕಿರಿಕಿರಿ ಉಂಟಾಗುತ್ತೆ. ಹೀಗಾಗಿ ಯಾಕಂದರೆ ಪ್ರತಿ ದಿನ ಈ ಥರ ಸಮಸ್ಯೆ ಆಗಿದ್ರೆ ತುಂಬ ತೊಂದರೆ ಆಗುತ್ತೆ. ಹೀಗಾಗಿ ಬೇಗ ದುರಸ್ತಿ ಮಾಡಿ ಅಂತ ವಾಹನ ಸವರು ಒಂದು ಕಡೆ ಒತ್ತಾಯ ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರವೀಣ್, ಫ್ಲೈಓವರ್ಗಳು ದಿನ ನೀವು ಓಡಾಟ ಮಾಡ್ತೀರಿ. ಈ ಬೆಂಗಳೂರಲ್ಲಿ ಟೋಟಲ್ 45 ಫ್ಲೈಓವರ್ಸ್ಗಳು ಇದ್ದಾವೆ. ಅದರಲ್ಲಿ ಈಗ 42 ಕಾರ್ಯನಿರ್ವಹಿಸ್ತಾ ಇರೋದು, ಇನ್ನೊಂದು 3 ದುರಸ್ತಿ ಇದೆ. ಪ್ರತಿ ಫ್ಲೈಓವರ್ ಇದೇ ಸಮಸ್ಯೆ. ಪೀಣ್ಯ ಫ್ಲೈಓವರ್ ವರ್ಷಕ್ಕೊಂದ್ಸಲ ಬಂದ್ ಮಾಡ್ತಾರೆ. ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಫ್ಲೈಓವರ್ ಈ ಪೀಣ್ಯ ಫ್ಲೈಓವರ್ ತುಂಬಾ ಸಮಸ್ಯೆ ಇದೆ. ಆ ವರ್ಷಕ್ಕೊಂದ್ಸಲನಾದ್ರೂ ಬಂದ್ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ಈ ಯಾಕಾಗತ್ತೆ ಹೇಳಿ? ಯೂಶಲಿ ಅಲ್ಲಿ ಒಬ್ಬ 2 ವೀಲರ್ ಅರ್ಧ ತಿರುಗಿಸ್ಕೊಂಡು ನಿಂತ್ಕೊಂಡ ಅಂದ್ರೂ 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಪೀಣ್ಯ ಫ್ಲೈಓವರ್ ಚಿಕ್ಕದಿದೆ, ಬಹಳ ಕಂಜೆಸ್ಟೆಡ್ ಇದೆ ಅದು. ಆ ದೊಡ್ಡ ಫ್ಲೈಓವರ್ ಇನ್ನೊಂದು ಏನಾಗುತ್ತೆ ಅಂದ್ರೆ ದೊಡ್ಡ ಗಾತ್ರದ ವಾಹನಗಳನ್ನ ಅಲ್ಲಿ ಮೇಲ್ಗಡೆ ಬಿಡ್ತಾರಲ್ಲ, ಇದರಿಂದ ಸಮಸ್ಯೆ ಆಗುತ್ತೆ. ಅದು ಎಷ್ಟೊಂದ್ ಸರಿ ಬ್ರೇಕೇಜ್ ಬಂದಿದೆ ಅದು ಪೀಣ್ಯ ಫ್ಲೈಓವರ್. ಇನ್ನೊಂದು ಏನಾಗುತ್ತೆ ಅಂದ್ರೆ ಆ ಫ್ಲೈಓವರ್ ಮೇಲ್ಗಡೆ ಬರುವಂತ ಸಂದರ್ಭದಲ್ಲಿ ಈ ದೊಡ್ಡ ದೊಡ್ಡ ಗಾಡಿಗಳು ಪಂಚರ್ ಆಗಿ ಅಲ್ಲೇ ನಿಂತ್ಬಿಡುತ್ತೆ. ಅದನ್ನ ಟ್ರಾಫಿಕ್ ಪೊಲೀಸ್ ಅವರು ಕ್ಲಿಯರ್ ಮಾಡಲ್ಲ. ಆಕ್ಚುಲಿ ನನ್ಗೆ ಅನ್ಸಲ್ಲ ಅದನ್ನ ನೋಡಿದ್ರೆ ಇಟ್ ಇಸ್ ಮೆಂಟ್ ಫಾರ್ ಹೆವಿ ವೆಹಿಕಲ್ಸ್ ಅಂತ. ಅದು ಅಷ್ಟು ಸ್ಟ್ರಾಂಗು ಇರೋ ತರ ಕಾಣಿಸ್ತಾ ಇಲ್ಲ. ಅದು ಫ್ಲೈಓವರ್ ಮೇಲ್ಗಡೆ ನಾವು ಹೋಗ್ಬೇಕಾದ್ರೆ ಈ ದೊಡ್ಡ ದೊಡ್ಡ ಗಾತ್ರದ ಈ ಟ್ರಕ್ಗಳು ಅದೆಲ್ಲ ಹೋಗ್ಬೇಕಾದ್ರೆ ಶೇಕ್ ಆಗುತ್ತೆ ಆ ಫ್ಲೈಓವರ್. ನಾವು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಅದು ಅನುಭವಕ್ಕೆ ಬರುತ್ತೆ. ಈ ರೀತಿಯಾಗಿ ಬೆಂಗಳೂರಲ್ಲಿ ಇದೇ ರೀತಿಯಾಗಿ ಸಮಸ್ಯೆ ಇದೆ. ಸರ್ಕಾರ ಇದಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ, 100 ಕೋಟಿ ಖರ್ಚು ಮಾಡುತ್ತೆ. ಆದ್ರೂ ಕೂಡ ಸರಿಯಾಗಿ ಸಮರ್ಪಕಕ್ಕೆ ಬರ್ತಾ ಇಲ್ಲ. ನಂಗೇನ್ ಅನ್ಸುತ್ತೆ ಅಂದ್ರೆ ಪ್ರವೀಣ್, ಸಿನ್ಸ್ 2007 ನಾನು ಬೆಂಗಳೂರಲ್ಲಿ ರೆಗ್ಯುಲರ್ ಆಗಿ ವಾಸ ಮಾಡ್ತಾ ಇದ್ದೀನಿ, ಬೆಂಗಳೂರಿನ ಪ್ರಜೆಯಾಗಿ ಬದುಕ್ತಾ ಇದ್ದೀನಿ. ಆದರೆ ಅವತ್ತಿನ ಬೆಂಗಳೂರಿಗೂ ಇವತ್ತಿನ ಬೆಂಗಳೂರಿಗೂ ಅಜ್ಗಜಾಂತರ ವ್ಯತ್ಯಾಸ ಇದೆ. ಅವತ್ತು ಬಹಳ ವಿಶಾಲವಾಗಿದ್ವು ರಸ್ತೆಗಳೆಲ್ಲ ಅಂತ ಅನಿಸ್ತಿತ್ತು. ಇವತ್ತು ನೋಡಿದ್ರೆ ಜಾಗವೇ ಇಲ್ಲ ಅಲ್ಲಿ ಅಂತ ಅನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ನಂಗೆ ಅನ್ಸೋದು ಬೆಂಗಳೂರನ್ನ ಡಿಸೆಂಟ್ರಲೈಸ್ ಮಾಡೋದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಂತ. ನಮ್ಮ SM ಕೃಷ್ಣ ಕಾಲದಿಂದ ಮುಂದೆ ಯಾರು ನಗರಗಳ ವಿಚಾರವಾಗಿ ಪ್ಲಾನಿಂಗ್ ವಿಚಾರವಾಗಿ ಹೌ ಶೇಮ್ಫುಲ್ ಪ್ರವೀಣ್, ನಾವಿನ್ನೂ ರೋಟಿ ಕಪಡ ಮಕಾನ್ನಲ್ಲೇ ಮೂಲಭೂತ ಅವಶ್ಯಕತೆಗಳು, ಕುಡಿಯೋಕೆ ನೀರು ಕೊಡಿ ಸ್ವಾಮಿ, ಓಡಾಡಕ್ಕೆ ರಸ್ತೆ ಕೊಡಿ ಸ್ವಾಮಿ, ಇರಕ್ಕೊಂದು ಜಾಗ ಕೊಡಿ, ಇಷ್ಟರಲ್ಲೇ ನಾವು ಇನ್ನೂ ತಿಣುಕ್ತಾ ಇದ್ವಿ ಅಲ್ವಾ? ಹೌದು ಹೌದು. ಇದಕ್ಕಿಂತ ಮುಂದೆ ಹೋಗೇ ಇಲ್ಲ. ನಾವು ಮಾತೆತ್ತಿದ್ರೆ ನಾವು ಏನೋ ಇದು IT ಸಿಟಿ, ಮತ್ತೊಂದು ಸಿಲಿಕಾನ್ ಸಿಟಿ ಅಂತೀವಿ. ಬಟ್ ಸಮಸ್ಯೆ ಏನಾಗಿದೆ? IT ಸಿಟಿ, ಸಿಲಿಕಾನ್ ಸಿಟಿ 2007 ಅಲ್ಲೂ ನೀವು ಅದನ್ನೇ ಹೇಳ್ತಾ ಇದ್ರಿ. ನೀವು 2028 ಅಲ್ಲೂ ಅದನ್ನೇ ಹೇಳ್ತೀರಿ. 2007 ಅಲ್ಲಿ ಇದ್ದಿದ್ದ ಪ್ರಾಬ್ಲಮ್, ಬೇಸಿಕ್ ಪ್ರಾಬ್ಲಮ್ಸ್ ಅದೇ ಬೇಸಿಕ್ ಪ್ರಾಬ್ಲಮ್ಸ್ ಇದೆ. DKಶಿ ಅವ್ರ ಕನಸಿನ ಕೂಸು ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ. ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇಲ್ಲ, ಬೇಸಿಕ್ ಇಲ್ಲದೆ, ರೋಟಿ ಕಪಡ ಮಕಾನ್ ಇಲ್ಲದೆ ನೀವು ನೆಕ್ಸ್ಟ್ ಬ್ರಾಂಡ್ ಏನು ಯೋಚನೆ ಮಾಡ್ತೀರಾ? ಹೌದು, ಜನರು ಇಡೀ ಶಾಪ ಆಗ್ತಿದ್ದಾರೆ. ಟ್ರಾಫಿಕ್ ಕ್ಲಿಯರ್ ಮಾಡಿ, ಫಸ್ಟ್ ಕುಡಿಯೋಕೆ ನೀರಿಲ್ಲ, ಓಡಾಡೋಕೆ ರಸ್ತೆ ಇಲ್ಲ, ಇನ್ನು ಮನೆಗಳು ಕೂಡ ಇಲ್ಲ. ಇನ್ನೇನು ಮನೆ ಬಾಡಿಗೆನೂ ಬಹಳ ಜಾಸ್ತಿ ಆಗ್ಬಿಡತ್ತೆ. ಸೊ ಇದು ಬೆಂಗಳೂರಿನ ಕಥೆ. ಈ ಫ್ಲೈಓವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಫ್ಲೈಓವರ್ ಎಲ್ಲಿ ಸಮಸ್ಯೆ ಇದೆ, ಪೀಣ್ಯ ಫ್ಲೈಓವರ್ ಎಸ್ಪೆಷಲಿ ಅಲ್ಲಿ ತುಂಬಾ ಸಮಸ್ಯೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪದೇ ಈ ಪೀಣ್ಯ ಫ್ಲೈಓವರ್ ಬಂದ್ ಆಗ್ತಾ ಇದೆ. ಕೇಬಲ್ ಬದಲಾವಣೆ ಕಾರ್ಯಕ್ಕಾಗಿ ದಿನಗಳ ಕಾಲ ಈ ಪೀಣ್ಯ ಫ್ಲೈಓವರ್ ಅನ್ನ ಬಂದ್ ಮಾಡಲಾಗ್ತಾ ಇದೆ. 2010ರಲ್ಲಿ ನಿರ್ಮಾಣಗೊಂಡಿರುವಂತ ಈ ಫ್ಲೈಓವರ್ 4.2 ಕಿಲೋಮೀಟರ್ ಉದ್ದ ಇದೆ. ಬೆಂಗಳೂರಿನ ಇಂಡಸ್ಟ್ರಿಯಲ್ ಪ್ರದೇಶಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. 2012ರಿಂದ ಸೇಫ್ಟಿ ಕಾರಣಕ್ಕಾಗಿ ಪದೇ ಬಂದ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. 2010ರಲ್ಲಿ ಪೀಣ್ಯ ಫ್ಲೈಓವರ್ ಉದ್ಘಾಟನೆ ಆಯಿತು. ಯಾಕಂದರೆ ಗುರುಗೊಂಟೆಪಾಳ್ಯದಿಂದ ನೆಲಮಂಗಲದವರೆಗೆ ಹೆವಿ ಟ್ರಾಫಿಕ್ ಇರ್ತಿತ್ತು. ಸಿಗ್ನಲ್ ಮುಕ್ತ ಸಂಚಾರ ಮಾಡಲು ಈ ಒಂದು ಪೀಣ್ಯ ಫ್ಲೈಓವರು ನಿರ್ಮಾಣ ಮಾಡಿದರೆ 2010ರಲ್ಲಿ. 2021 ಡಿಸೆಂಬರಲ್ಲಿ ಈ ಒಂದು ಅಂದರೆ 8th ಮೈಲ್ ಜಂಕ್ಷನ್